ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಕೂಡ ಆರಾಮಾಗಿದ್ದೇನೆ. ಇವತ್ತು ಚಂಡೆ ಕಾರ್ಯಕ್ರಮ ಇದೆ, ಹಾಗಾಗಿ ಹೋಗಬೇಕು. ನಾನು, ಅಪ್ಪು, ಪ್ರತ್ಯುಷು ಬಂದಿದ್ದೇವೆ. ಇನ್ನು ಎಲ್ಲರೂ ಬರಬೇಕಷ್ಟೇ. ರೆಡಿ ಮಾಡಬೇಕು ಚೆಂಡೆನ. ಅದರ ಹಗ್ಗನ ಟೈಟ್ ಮಾಡೋಕ್ಕಿದೆ. ಕುಟ್ಟಿ ಕೊಟ್ಟು ಟೈಟ್ ಮಾಡೋದು, ಮತ್ತು ಎಲ್ಲ ರೆಡಿ ಮಾಡಿಯೇ ಹೋಗೋದು ಇಲ್ಲಿಂದ. ಯಾಕೆಂತೇಳಿದರೆ ಅಲ್ಲಿ ಸಿಚುವೇಶನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಹಾಗಾಗಿ ಮಾಡ್ತಾಯಿದ್ದೇನೆ. ಈ ಹಗ್ಗನ ಕೆಳಗೆ ಮಾಡಿದರೆ ಅದಿನ್ನೂ ಟೈಟ್ ಬರುತ್ತೆ, ಸೌಂಡು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೊರಟಿದ್ದೇವೆ. ವಿರಾಜಪೇಟೆಯಲ್ಲೇ ಇರೋದು. ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸಾಂಸ್ಕೃತಿಕ ಸಮ್ಮಿಲನ, ಜೊತೆಗೆ ಕೆಲವರಿಗೆ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಇದೆ. ಹಾಗಾಗಿ ಹೊರಟದ್ದು. ನಾವಿಲ್ಲಿಗೆ ಬಂದ್ವಿ. ಇವರೆಲ್ಲ ಇದನ್ನ ನೋಡ್ಕೊಂಡು ಬಾಕಿಯಾಗಿದ್ದಾರೆ. ಯಾರ್ಯಾರಿದ್ದಾರೆ ಇದರಲ್ಲಿ ಅಂತ ಹುಡುಕ್ತಾ ಇದ್ದಾರೆ. ನೋಡಿ, ವೀಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದರೆ ಎಲ್ಲರೂ ಒಂದು ಸೈಡಿಗೆ ನಿಲ್ತಾರೆ. ಇಷ್ಟು ಜನ ಬಂದಿದ್ವಿ. ಜೊತೆಗೆ ಇಬ್ಬರು ಹುಡುಗರಿದ್ದಾರೆ, ಅವರು ಸ್ವಲ್ಪ ಬ್ಯಾಕ್ ಸೈಡಿಂದ ಬರ್ತಾ ಇದ್ದಾರೆ. ರಂಗೋಲಿ ಹಾಕಿ ವೆಲ್ಕಮ್ ಮಾಡಿದರು. ಹಾಗೆ ಕೂರ್ಗೆ ಡ್ರೆಸ್ ಹಾಕಿ ಡ್ಯಾನ್ಸ್ ಮಾಡೋಕ್ಕೆ ರೆಡಿಯಾಗಿದ್ದರು ಕೆಲವರು. ಕೆಲವು ಕಡೆ ಡ್ರೆಸ್ಸಿಂಗ್ ಆಗ್ತಾ ಇತ್ತು ಮಕ್ಕಳೆಲ್ಲ ತುಂಬ ಮಕ್ಕಳು ರೆಡಿಯಾಗಿದ್ದರು ಈ ಕಾರ್ಯಕ್ರಮಕ್ಕೆ. ಎಲ್ಲ ತಾಲೂಕು ಮಟ್ಟದ, ಕೊಡಗಿನ ಆಲ್ಮೋಸ್ಟ್ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ಬಂದಿದ್ದರು ಅಂದ್ಕೋತೇನೆ. ಹಾಗಾಗಿ ಇಲ್ಲಿ ವಿರಾಜಪೇಟೆಯವರೆಲ್ಲ ಸೇರಿದರು. ಇನ್ನೂ ಕಾರ್ಯಕ್ರಮ ಸ್ಟಾರ್ಟ್ ಆಗಿರಲಿಲ್ಲ, ಆದರೂ ಅಲ್ಪ ಸ್ವಲ್ಪ ಜನ ಅಲ್ಲಿ ಬಂದು ಸೇರಿಕೊಂಡಿದ್ರು. ಸಣ್ಣ ಸಣ್ಣ ಮಕ್ಕಳೆಲ್ಲ ರೆಡಿಯಾಗಿ ಡ್ರೆಸ್ ಹಾಕ್ಕೊಂಡು ಬರುವಾಗ ನೋಡೋಕ್ಕೆ ಖುಷಿ ಆಗ್ತಿತ್ತು. ಮುದ್ದಾಗಿ ಕಾಣ್ತಿದ್ರು. ಏನು ಡ್ಯಾನ್ಸ್ ಮಾಡ್ತಾರೆ, ಏನು ಕಾರ್ಯಕ್ರಮ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ, ಆದರೂ ಇದರದ್ದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಒಂದೇ ಥರದ ಡ್ಯಾನ್ಸ್, ಮೇ ಬಿ ಭರತನಾಟ್ಯ ಇರ್ಬೋದು ಅಂದ್ಕೋತೇನೆ ನಾನು. ಇಲ್ಲಿ ಕೂರ್ಗೆ ಡ್ರೆಸ್ ಹಾಕ್ಕೊಂಡಿದ್ದಾರೆ. ನಮಗೆ ಚೆಂಡೆ ರೋಡ್ ಸೈಡಲ್ಲಿ ನಿಂತ್ಕೊಂಡಿದ್ವಿ ನಾವು ಚೆಂಡೆ ಹೊಡಿಯೋಕ್ಕೆ. ಚೆಂಡೆದೆಲ್ಲ ವೀಡಿಯೋ ಮಾಡಲಿಲ್ಲ, ಯಾಕೆಂತೇಳಿದರೆ ಇಲ್ಲಿ ಬೇರೆಲ್ಲ ಸೌಂಡ್ಸ್ ಬೇರೆ ಬರ್ತಿತ್ತು, ಅದಕ್ಕೋಸ್ಕರ ಬೇಡ ಅಂಥೇಳಿ ಮಾಡಲಿಲ್ಲ. ಸುಸ್ವಾಗತ ಅಂತ ಇಲ್ಲಿ ಚಂದ ಮಾಡಿ ಬರೆದಿದ್ದಾರೆ. ಹಾಗೆ ಎಲ್ಲ ಅಧಿಕಾರಿಗಳನ್ನು ಹೂ ಕೊಟ್ಟು, ಹೂವಿನ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡ್ತಾಯಿದ್ರು. ಆರತಿ ಮಾಡಿ ಎಲ್ಲ. ಆ ವಿಡಿಯೋನ ಸ್ವಲ್ಪ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂತೇಳಿದರೆ ಫ್ರಂಟಿಗೆ ಹೋಗಬೇಕಿತ್ತು. ನಾನು ಬೇರೆಯವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟ ಕಾರಣ ಕರೆಕ್ಟಾಗಿ ವಿಡಿಯೋನ ಮಾಡೋಕ್ಕಾಗಿಲ್ಲ ಅಂದ್ಕೋತೇನೆ. ಹೀಗೆ ವೆಲ್ಕಮ್ ಮಾಡಿ ಬಿಡೋದಷ್ಟೇ ನಮ್ಮದು ಕೆಲಸ ಇತ್ತು. ಆದರೂ ನಮ್ಮನ್ನು ಮತ್ತೆ ಒಳಗೆ ಕರೆದಿದ್ರು ಈ ಕಾರ್ಯಕ್ರಮಕ್ಕೆ. ಕರೆದು ಜೊತೆಗೆ ನಮ್ಮದು ರುದ್ರಂ ಟೀಮ್ನವ್ರ ಜೊತೆ ಒಂದು ಫೋಟೋ ತೆಗೆಯುವ, ಅರ್ಜೆಂಟ್ ಮಾಡಿ ಹೋಗಬೇಡಿ ಅಂತ ಹೇಳಿದ ಕಾರಣ ನಾವಿನ್ನು ಇಲ್ಲೇ ಇದ್ವಿ ಈ ಕಾರ್ಯಕ್ರಮದಲ್ಲಿ. ಇದು ಕೊಡಗಿನ ಶೈಲಿಯ ಉಡುಪು. ಮಕ್ಕಳೆಲ್ಲ ಮುದ್ದಾಗಿ ಕಾಣ್ತಿದ್ದಾರೆ, ನೋಡುವಾಗ ಖುಷಿ ಆಗ್ತಿತ್ತು. ಎಲ್ಲ ಆದಮೇಲೆ ನಾವು ಒಳಗೆ ಬಂದ್ವಿ. ನೋಡಿ, ಮಕ್ಕಳೆಲ್ಲ ಕೂತಿದ್ದಾರೆ ನಮ್ಮ ಬ್ಯಾಕ್ ಸೈಡ್. ನಮ್ಮ ಟೀಮಿನವರು ಬಂದು ಹಾಗೆ ಕೂತ್ಕೊಂಡಿದ್ದೇವೆ. ಕಾರ್ಯಕ್ರಮ ಇನ್ನೂ ಶುರು ಆಗಬೇಕಷ್ಟೇ. ಏನೇನು ಕಾರ್ಯಕ್ರಮ ಇದೆ ಅಂತ ನೋಡಬೇಕಿನ್ನು. ಬರುತ್ತೆ ಅಂತ ಹೇಳಿ ಹಾಕಿಲ್ಲ. Devi
ಅರ್ಚನೆಗೈದ ಬ್ರಹ್ಮಗಿರಿ ತಪವನದಿ ನಿರ್ಮಲೋದಕ ತೀರ್ಥ ಕಾವೇರಿ ತೀರ್ಥ ನಿರ್ಮಲೆ ಕಾವೇರಿ ಕರ್ಮವ ಪರಿಹರಿಪ ನಿರ್ಮಲೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯಕ್ಕೆ ಅಚ್ಚ ಹಸಿರಿನ ಗುಡ್ಡಗಾಡು ಕಾಣ್ತಿದ್ರು ಮಕ್ಕಳು ಕಾಫಿ ತೋಟಗಳು ಎಷ್ಟು ರೆಡಿಯಾಗಿದ್ದಾರೆ ತಂಪಾದ ವಾತಾವರಣದಿಂದ ಎಲ್ಲ ಕಾರ್ಯಕ್ರಮ ಮುಗಿಸಿ ನಾವು ಅಲ್ಲಿಂದ ಹೊರಟು ಮತ್ತೆ ಬಂದ್ವಿ. ನನ್ನ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.